ಚಪಾತಿ ಜೊತೆ ಪಲ್ಯನೇ ಹಚ್ಕೊಂಡು ತಿಂದು ಬೇಸರಾಗಿತ್ತಂತಂದ್ರೆ ಈ ಥರ ಒಂದು ಸತಿ ಮಾಡ್ಕೊಂಡು ತಿನ್ನಿರಿ. ಎಲ್ಲರಿಗೂ ಇಷ್ಟ ಆಗ್ತೈತಿ ಮತ್ತು ಟೇಸ್ಟಿ ಕೂಡ ಆಗ್ತೈತಿ. ಕಾಲು ಟಿಕ್ಕಿ ಆಗಲಿ ಬರ್ಗರ್ ಆಗಲಿ ಯಾವುದೇ ಇದ್ರ ಮುಂದೆ ಹತ್ತೋದಿಲ್ಲ. ಸೊ ನಡೀರಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಹಂಚ ಮೇಲೆ ನಾನು ಒಂದು ಚಪಾತಿಯನ್ನು ಹಾಕಿ ಈ ಥರ ಇದರಲ್ಲಿ ಮಯೋನೀಸ್ ಮತ್ತು ಕೆಚಪ್ ಟೊಮೆಟೊ ಸಾಸ್ ಅಂತ ಹೇಳ್ತೀವಲ್ಲ ಇದು ಈ ಥರ ಹಾಕಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಚಪಾತಿಯನ್ನು ಬೇಯಿಸ್ಕೋಬೇಕು. ಅಂದರೆ ಇದು ಚೆನ್ನಾಗಿ ಕ್ರಿಸ್ಪಿ ಮತ್ತು ಕೂಡ ಚೆನ್ನಾಗಿ ಆಗ್ತೈತಿ. ಆಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಟೊಮೆಟೋಸ್ ಮತ್ತು ಚಿಕ್ಕದಾಗಿ ಈ ಥರ ಕಟ್ ಮಾಡ್ಕೊಂಡಿರುವಂಥದ್ದು ಹಸಿ ಮೆಣಸಿಕಾಯಿ ನಾನು ಈ ಥರ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಆಮೇಲೆ ಇದ್ರ ಮೇಲೆ ದಂಡಿಗೆ ಒಂದು ಸ್ವಲ್ಪ ಏನಿದೆಯಲ್ಲ ಎಣ್ಣೆ ಕೂಡ ಹಾಕೋಣ ಅಥವಾ ಬಟರ್ ತುಪ್ಪ ಏನಾದರೂ ಹಾಕೋಬೋದು. ಸ್ವಲ್ಪ ಕ್ರಿಸ್ಪಿ ಆಗ್ತೈತಿ. ಇನ್ನೂ ಸ್ವಲ್ಪ ಇದು ಹಾಕೋದ್ರಿಂದ ಸ್ವಲ್ಪ ಬೇಯ್ತಂದ್ರೆ ಮತ್ತು ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಮತ್ತು ಪುಡಿ ಖಾರದ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಈ ಥರ ರೋಲ್ ಮಾಡಿಬಿಡೋಣ. ತುಂಬ ಟೇಸ್ಟಿ ಆಗ್ತೈತಿ. ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.